ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ಹುಮ್ನಾಬಾದ್ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಚಾಲನಾ ಪರೀಕ್ಷೆಗೆ ಯಾರ್ಯಾರು ಅಭ್ಯರ್ಥಿಗಳು ಹಾಜರಾಗಿದ್ದಾರೋ 40ರ ಮೇಲೆ ಎಷ್ಟು ನಂಬರ್ ತೊಗೊಂಡಿದ್ದಾರೆ, ಎಷ್ಟು ಜನ ನಂಬರ್ ತೊಗೊಂಡಿದ್ದಾರೆ, 40ರ ಕೆಳಗಡೆ ಎಷ್ಟಿದ್ದಾರೆ, 0 ಇಂದ ಹೀರೋವರೆಗೂ 0 ಎಷ್ಟು ಜನ ತೊಗೊಂಡವ್ರೆ, 1 ಎಷ್ಟು ಜನ ತೊಗೊಂಡವ್ರೆ, 2 ಎಷ್ಟು ನಂಬರ್ ತೊಗೊಂಡವ್ರೆ, 3 ನಂಬರ್ ಎಷ್ಟು ಜನ ತೊಗೊಂಡವ್ರೆ, 4 ಎಷ್ಟು ತೊಗೊಂಡವ್ರೆ. ಸೊ ಈ ಥರ ಡೀಟೇಲಾಗಿ 1 by 1 ಟೋಟಲಾಗಿ 2501 ಅಭ್ಯರ್ಥಿಗಳು ಅಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಿದ್ದರು. ಸೊ ಅವ್ರದ್ದು ವೈಯಕ್ತಿಕ ವಿವರಗಳು 1 by 1 ನೋಡ್ತಾ ಹೋಗೋಣ. ಸೊ ಅಷ್ಟೊಂದು ಜನ ಇದೆ, ಸ್ವಲ್ಪ ವಿಡಿಯೋ ಲಾಂಗ್ ಆಗುತ್ತೆ. ಸೊ ನಾನು ಸ್ವಲ್ಪ ಶಾರ್ಟ್ಕಟ್ ತೋರಿಸ್ತೀನಿ. ಸೊ ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಕ್ಲಿಕ್ ಮಾಡುವ ಮುಖಾಂತರ ನೀವು ಕೂಡ ನೋಡ್ಕೋಬೋದು. ಸೊ ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಜಾಹೀರಾತು ಸಂಖ್ಯೆ 1/2020 ದಿನಾಂಕ 14/2/2020 ಅನ್ವಯ ಚಾಲಕ ಕಮ್ ನಿರ್ವಾಹಕ ಹುದ್ದೆಗೆ ಹುಮನಾಬಾದ್ನ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಅಭ್ಯರ್ಥಿವಾರು ಅಂದರೆ ಒಂದೊಂದು ಅಭ್ಯರ್ಥಿಗಳು ಅವರವರು ಸಪ್ರೇಟಾಗಿ ಎಷ್ಟು ನಂಬರ್ ತೊಗೊಂಡಿದ್ದಾರೆ ಅಂತೇಳಿ ಡೀಟೇಲಾಗಿ ನೋಡ್ಬೋದು. ಗಳಿಸಿದ ಅಂಕಗಳ ವಿವರ: ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಬೆಂಗಳೂರು. ಸೊ ನೋಡ್ಬೋದು ಸ್ನೇಹಿತರೆ, ಫಸ್ಟ್ ಬಂದು ಸೀರಿಯಲ್ ನಂಬರು, ಸೊ ಎರಡನೇದು ಅಪ್ಲಿಕೇಶನ್ ನಂಬರು, ಥರ್ಡ್ ಬಂದು ಟ್ರ್ಯಾಕ್ ಐ ಡಿ. ಸೊ ನಮಗಲ್ಲಿ ನೀವು ಟೆಸ್ಟ್ ಹೊಡಿಬೇಕಾದ್ರೆ ಏನು ಕಾರ್ಡ್ ಕೊಟ್ಟಿರ್ತಾರಲ್ಲ, ಒಂದು ಐ ಡಿ ನಂಬರ್ ಇರುತ್ತಲ್ವ, ಸೊ ಐ ಡಿ ನಂಬರ್ ಅದು. ಸೊ ಮುಂದೆ ಮಾರ್ಕ್ಸ್ ಅಬ್ಟೆನ್ಡ್ ಅಂದರೆ ನೀವು ಪಡೆದ ಅಂಕಗಳು. ಸೊ ನೋಡ್ಬೋದು ಸೀರಿಯಲ್ ನಂಬರ್ 1 ಅವ್ರ ಅಪ್ಲಿಕೇಶನ್ D2000002. ಸೊ ಇವ್ರದ್ದು ಟೆಸ್ಟ್ ಟ್ರ್ಯಾಕ್ ಐ ಡಿ 17 ಇದೆ, ಇವ್ರು 41 ನಂಬರ್ ತೊಗೊಂಡಿದ್ದಾರೆ. ಸೊ ನೀವು ನೋಡ್ಬೋದು 1 by 1. ಸೊ ಇದರಿಂದ ಎಷ್ಟು ಅಭ್ಯರ್ಥಿಗಳು 0 ತೊಗೊಂಡಿದ್ದಾರೆ, 1 ತೊಗೊಂಡಿದ್ದಾರೆ, 2 ತೊಗೊಂಡಿದ್ದಾರೆ, 10 ತೊಗೊಂಡಿದ್ದಾರೆ, 20 ತೊಗೊಂಡಿದ್ದಾರೆ. ಸೊ 25ವರೆಗೂ ಎಷ್ಟು ಜನ ತೊಗೊಂಡಿದ್ದಾರೆ. ಸೊ ಅವರೆಲ್ಲ 25ರವರೆಗೆ ತೊಗೊಂಡಿದ್ದವರೆಲ್ಲರೂ ಫೇಲ್ ಅಂತಲೇ ಅರ್ಥ. ಸೊ 26ರಿಂದ ಮುಂದೆ ಏನಿದ್ದಾರೆ ಅವರೆಲ್ಲ ಪಾಸ್ ಅಂತಲೇ ಅರ್ಥ. ಸೊ ಬಟ್ ಅವರೆಲ್ಲ ಸೆಲೆಕ್ಟ್ ಆಗಲ್ಲ, ಯಾಕಂದರೆ ಹಾಸನದಲ್ಲಿ ಯಾವ ರೀತಿ ಟೆಸ್ಟ್ ನಡೆಯುತ್ತೆ, ಅಲ್ಲಿ ಎಷ್ಟು ನಂಬರ್ ತೊಗೊಳ್ತವ್ರೆ, ಯಾವ್ಯಾವ ಅಭ್ಯರ್ಥಿಗಳು ಎಷ್ಟೆಷ್ಟು ನಂಬರ್ ತೊಗೊಳ್ತವ್ರೆ, ಯಾವ್ಯಾವ ಕ್ಯಾಟಗಿರಿಗೆ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ, ಆ ಒಂದು ಕ್ಯಾಟಗಿರಿಯಲ್ಲಿ ಎಷ್ಟು ಜನ ಕಾಂಪಿಟೇಷನ್ ಇದೆ, ಅದರಲ್ಲಿ ಎಷ್ಟು ನಂಬರ್ ಹೈಯೆಸ್ಟ್ ತೊಗೊಂಡಿದ್ದಾರೆ. ಸೊ ಅದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ. ಇಷ್ಟೇನಿರುತ್ತೆ ಅಂಥೇಳಿ ಖಂಡಿತವಾಗಿ ಹೇಳೋಕ್ಕಾಗಲ್ಲ. ಸೊ ಒಂದೊಂದು ಅಂದಾಜಿನ ಪ್ರಕಾರ ಹೇಳೋದಾದರೆ 45ರ ಮೇಲೆ ಇರೋರು ಎಲ್ಲರದು ಆಗುತ್ತೆ, 40 ಮೇಲ್ಗಡೆ ಇರೋರು ಕ್ಯಾಟಗಿರಿಯಲ್ಲಿ ಬರುತ್ತೆ ಅನ್ನೋದು ಒಂದು ಅಂದಾಜು ಮಾತ್ರ ಹೇಳ್ಬೋದು. ಸೊ ಇಷ್ಟೇನಿರುತ್ತೆ, ಇಷ್ಟೇ ಆಗುತ್ತೆ ಅಂತ ಖಂಡಿತವಾಗೂ ಹೇಳೋಕ್ಕಾಗಲ್ಲ, ಯಾಕಂದರೆ ಯಾವ ಕ್ಯಾಟಗಿರಿದವ್ರು ಎಷ್ಟೆಷ್ಟು ನಂಬರ್ ತೊಗೊಂಡಿದ್ದಾರೆ ಅಂತೇಳಿ ಅದು ಡೀಟೇಲ್ ಗೊತ್ತಾಗಲ್ಲ. ಸೊ ಅದೊಂದು ಡೀಟೇಲ್ ಗೊತ್ತಾಗಿದರೆ ಸೊ ನಾವು ಹೇಳ್ಬೋದು ಇಷ್ಟಕ್ಕೇನಿರುತ್ತೆ ಅಂಥೇಳಿ. ಸೊ ನೋಡ್ಬೋದು, ಜೊತೆಗೆ 600+ ಏನು ಮಹಿಳಾದು ಪೋಸ್ಟ್ಗಳಿದ್ದಾವೆ. ಸೊ 600+ ಮಹಿಳಾ ಪೋಸ್ಟಿಗೆ ಅಷ್ಟೊಂದು ಜನ ಅಪ್ಲಿಕೇಶನ್ ಹಾಕಿಲ್ಲ, 3-4 ಜನ ಏನೋ ಅಪ್ಲಿಕೇಶನ್ ಹಾಕಿರ್ಬೋದು ಮೋಸ್ಟ್ಲಿ. ಜಸ್ಟ್ ಅವರು 25+ ನಂಬರ್ ಏನಾದ್ರು ತೊಗೊಂಡಿದ್ರೆ ಅವರು ಪಾಸ್ ಆಗಿದ್ರೆ ಅವರು ಜಾಬ್ ಆಗುತ್ತೆ. ಸೊ ಉಳಿದ ಏನು ಪೋಸ್ಟ್ಗಳಿದ್ದಾವೆ, ಸೊ ಅದೇ ಕ್ಯಾಟಗಿರಿಗೆ ಪುರುಷ ಅಭ್ಯರ್ಥಿಗಳಿಂದ ಭರ್ತಿ ಮಾಡ್ಕೊಳ್ತಾರೆ ಅನ್ನೋದೊಂದು ಮಾಹಿತಿ ಇದೆ. ಸೊ ಇವಾಗ ಆಮೇಲೆ ನೆಕ್ಸ್ಟ್ ಹಾಸನ ಬಂದು 20 ತಾರೀಕು ನವೆಂಬರ್ 20 ಅಥವಾ 25ರ ಒಳಗಡೆ ಟ್ರ್ಯಾಕ್ ಸ್ಟಾರ್ಟ್ ಮಾಡಬೇಕಂಥೇಳಿ ಮೀಟಿಂಗಲ್ಲಿ ಒಂದು ಡಿಸೈಡ್ ಆಗಿತ್ತು. ಸೊ ಇನ್ನೊಂದು 4-5 ದಿನ ಆಗಿದರೆ 20 ತಾರೀಕು ಬಂದುಬಿಡುತ್ತೆ. ಸೊ ಇನ್ನೂ ಯಾರಿಗೂ SMS ಕೂಡ ಬಂದಿಲ್ಲ, ನೆಟ್ಟಲ್ಲಿನೂ ಅಪ್ಡೇಟು ಕೂಡ ಸಿಕ್ಕಿಲ್ಲ. ಸೊ ಮೋಸ್ಟ್ಲಿ 25ನೇ ತಾರೀಕಿಂದ ಸ್ಟಾರ್ಟ್ ಆಗ್ಬೋದು. ಸೊ ಆಗಿದರೆ ಖಂಡಿತ ನಾನು ತಿಳಿಸ್ತೀನಿ. ಸೊ ಇಲ್ಲ ಅಂದರೆ ಮಿಸ್ ಆಗಿದರೆ ನೆಕ್ಸ್ಟ್ ಡಿಸೆಂಬರ್ 1ನೇ ತಾರೀಕಿಂದ ಖಂಡಿತವಾಗೂ ಸ್ಟಾರ್ಟ್ ಆಗುತ್ತೆ. ಸೊ ಯಾರ್ಯಾರು ಹಾಸನ ಟ್ರ್ಯಾಕ್ ತೊಗೊಂಡಿದ್ದೀರಾ, ಸೊ ಅವ್ರು ಇಮಿಡಿಯೇಟಾಗಿ ನೀವು ಟ್ರ್ಯಾಕ್ ಟೆಸ್ಟ್ ಏನಾದರೂ ಟ್ರ್ಯಾಕ್ ಟ್ರೈನಿಂಗ್ ಏನಾದರೂ ತೊಗೊಳ್ಬೇಕಾಗಿದ್ರೆ ನಿಮ್ಮ ಹತ್ತಿರದ ಒಂದು ತರಬೇತಿ ಕೇಂದ್ರಗಳಿದ್ದಾವಲ್ಲ, ಕನಕಪುರ, ಹಾಸನ, ಮಂಗಳೂರು, ಈ ಥರ ಯಾವ್ಯಾವ ನಿಮ್ಮ ಹತ್ತಿರ ಇರ್ತಾವೋ ಸೊ ಅಲ್ಲಿ ಹೋಗಿ ನೀವು ತರಬೇತಿ ಪಡಿಬೋದು. ಯಾಕಂದರೆ ಹಾಸನ ಟ್ರ್ಯಾಕ್ ಈಸಿ ಇದೆ, ನಾನು ಹೊಡಿತೀನಿ ಆ ಥರ ಒಂದು ಇದು ಮಾಡಿಕೊಂಡ್ರೆ ಸೊ ನೀವು ಒಂದು ಸ್ವಲ್ಪ ತೊಂದರೆ ಆಗ್ಬೋದು ಅನ್ಕೋತೀನಿ. ಯಾಕಂದರೆ ಈಗ BS4 ಗಾಡಿಗಳಿದ್ದಾವೆ, ಕೆಲವೊಂದು
ಸಿಸ್ಟಮಿಂದ ಅವರು ಸೆಟ್ಟಿಂಗ್ ಮಾಡಿರ್ತಾರೆ ಯಾವ ಥರ ಅಭ್ಯರ್ಥಿಗಳನ್ನು ಕಡಿಮೆ ಮಾಡಬೇಕು ಅಂತೇಳಿ. ಯಾರು ಪರ್ಫೆಕ್ಟ್ ಇರ್ತಾರೋ ಸೊ ಅವ್ರು ಖಂಡಿತವಾಗ್ಲೂ ಪಾಸ್ ಆಗ್ತಾರೆ. ಎಲ್ಲರೂ ಪಾಸ್ ಆಗಲಿ ಅನ್ನೋದೇ ನಮ್ಮದು ಒಂದು ಬಯಕೆ ಇರುತ್ತೆ. ಸೊ ಎಲ್ಲರೂ ಪಾಸ್ ಆಗಲಿ, ಎಲ್ಲರಿಗೂ ಜಾಬ್ ಆಗಲಿ ಅಂತೇಳಿ ಎಲ್ಲರೂ ಟ್ರೈ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಜಾಸ್ತಿ ಯಾರು ಎಫರ್ಟ್ ಹಾಕಿ ಕಷ್ಟಪಟ್ಟು ಇದು ಮಾಡಿರ್ತಾರೋ ಸೊ ಅಂಥವ್ರು ಖಂಡಿತವಾಗ್ಲೂ ಜಾಬ್ ಸಿಗುತ್ತೆ ಸ್ನೇಹಿತರೆ. ಸೊ ನೀವು ನೋಡ್ಬೋದು ಅಭ್ಯರ್ಥಿಗಳು 1 by 1 ಎಷ್ಟು ಜನ ಇದ್ದಾರೆ ನೋಡಿ. 19 ನಂಬರು, 24 ನಂಬರು, 22, 45, 23 ಸೊ ಈ ಥರ ಎಲ್ಲ ತೊಗೊಂಡಿದ್ದಾರೆ ಸ್ನೇಹಿತರೆ. ಸೊ ನೀವು ನೋಡ್ಕೋಬೋದು. ಯಾಕಂದರೆ ಹಾಸನ ಟ್ರ್ಯಾಕಲ್ಲಿ ಈಗ ಯಾರ್ಯಾರು ಗಾಡಿ ಓಡಿಸ್ತಿರೋ, ಟ್ರ್ಯಾಕಿಗೆ ಹೋಗೋರಿದ್ದೀರೋ ಸೊ ಈ ಒಂದು ಲಿಸ್ಟ್ ನೋಡಿದ್ರೆ ನಿಮ್ಗೊಂದು ಸ್ವಲ್ಪ ಐಡಿಯಾ ಬರುತ್ತೆ. ಸೊ ನಾವು ಯಾವ ಥರ ನಂಬರ್ ತೊಗೊಳ್ಬೇಕು, ಯಾವ ಥರ ನಿಂದಿರುತ್ತೆ, ಎಷ್ಟು ತೊಗೊಂಡ್ರೆ ಆಗ್ಬೋದು ಅಂತ ಸ್ವಲ್ಪ ಐಡಿಯಾ ಬರುತ್ತೆ. ಸೊ ನೀವು ನೋಡ್ಬೋದು. ಸೊ ನಾನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಸುಮಾರೆಲ್ಲ ಭಾಳಷ್ಟೆಲ್ಲ ರೋಡ್ ಸಿಗ್ನಲ್ ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಅದರಿಂದ ಒಂದು ಸ್ವಲ್ಪ ಸಿಗ್ನಲ್ಗಳು ನೋಡ್ಕೊಳ್ಳಿ. ಯಾಕಂದರೆ ಅದು ಕೂಡ 4 ನಂಬರ್ ಇರುತ್ತೆ. ಸೊ ಆ 4 ನಂಬರು ಪ್ಲಸ್ ನೀವು ಟೆಸ್ಟಲ್ಲೆಲ್ಲ ಕರೆಕ್ಟಾಗಿ ನಂಬರ್ ತೊಗೊಂಡ್ರೆ 50ಕ್ಕೆ 50 ತೊಗೊಳ್ಬೋದು. ಸೊ ಈ ಒಂದು ನವೋದಯ ಚಾಲನವರ್ತಿ ಪರೀಕ್ಷೆಯಲ್ಲಿ ಸೊ 9 ಜನ 50ಕ್ಕೆ 50 ತೊಗೊಂಡಿದ್ದಾರೆ. ಸೊ ನೀವು ಕೂಡ ಆ ಥರ ತೊಗೊಳ್ಳಿ ಅಂತ ಹೇಳುತ್ತಾ ಸೊ ಈ ಮಾಹಿತಿನ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿರಿ. ನೀವು ಇದ್ರದ್ದು ಫುಲ್ ಡೀಟೇಲ್ ಎಲ್ಲ ತೊಗೊಳ್ಳೋಕ್ಕೆ ಲಾಂಗ್ ವಿಡಿಯೋ ಆಗುತ್ತೆ. ಸೊ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ನೋಡ್ಕೋಬೋದು. ನೋಡಿ ಇಲ್ಲಿ ಒಬ್ಬರು ಯಾರು 6 ನಂಬರ್ ತೊಗೊಂಡಿದ್ದಾರೆ. ನೋಡಿ ಇಲ್ಲೊಬ್ಬರು 283 ಸೀರಿಯಲ್ ನಂಬರು, ಇವರು 2 ನಂಬರ್ ಮಾತ್ರ ತೊಗೊಂಡಿದ್ದಾರೆ. ಸೊ ಈ ಥರ ನೀವು ನೋಡ್ಕೋಬೋದು ಸ್ನೇಹಿತರೆ. ನಾನು ಸ್ವಲ್ಪ ಲಾಸ್ಟಿಗೆ ತೋರಿಸ್ತೀನಿ, ಕೊನೆಗೆ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ನೀವು ನೋಡ್ಕೋಬೋದು. ಸೊ ನೋಡ್ಬೋದು ಸ್ನೇಹಿತರೆ, ನೀವಿಲ್ಲಿ ನೋಡಿ 2496 ಸೀರಿಯಲ್ ನಂಬರು. ಸೊ ಇವರು 1 ನಂಬರ್ ತೊಗೊಂಡಿದ್ದಾರೆ. ಸೊ ಈ ಥರ 1 by 1 ಯಾರು ತೊಗೊಂಡಿದ್ದಾರೆ ನೋಡಿ. 2501 ಲಾಸ್ಟ್ ಯಾರು ಅಭ್ಯರ್ಥಿ ಇದ್ದಾರೆ. ಟೋಟಲಲ್ಲಿ ಹೋಗಿದ್ದರು 2501 ಅಭ್ಯರ್ಥಿಗಳು. ಲಾಸ್ಟ್ ಅಭ್ಯರ್ಥಿ 37ವರೆ ತೊಗೊಂಡಿದ್ದಾರೆ. ಸೊ ಈ ಥರ ನೀವು 1 by 1 ನೀವು ಕೂಡ ನೋಡ್ಕೋಬೋದು ಸ್ನೇಹಿತರೆ. ಸೊ ಹಾಸನದ ಏನಾದರೂ ಅಪ್ಡೇಟ್ ಸಿಕ್ಕಿದ್ರೆ ನನ್ನ ತಕ್ಷಣ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳುತ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದ್ರು ಇದ್ದರೆ ಖಂಡಿತವಾಗ್ಲೂ ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ, ನಮ್ಮ ಚಾನಲ್ನಿಂದ ಯಾರ್ಯಾರು ಹೊಸಬರಿದ್ದೀರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.